ಯೂಟ್ಯೂಬ್ ಟೀಚರ್ಸ್ಗೆ ಅವಮಾನ. यूट्यूब वाले स्टार टीचर्स जिनको कुछ जानना ना कौड़ी और उसके दम पर फिर वो पैसे वसूलते हैं. ವರದಿಗಾರಿಕೆಗೆ ಬಂದ ಗೋಧಿ ಆಂಕರ್ ಅನ್ನ ಬೆಂಡೆತ್ತಿದ ಜನ. ನೋಟ್ನಲ್ಲಿ ಚಿಪ್ ಅಂತ ಅಂದವರಿಗೆ ಸರಿಯಾದ ಪೆಟ್ಟು. ಲೈವ್ ನಲ್ಲೇ ಓಡಿಸಿದ ಜನಸಮೂಹ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ವಿಶ್ವದಲ್ಲಿ 3ನೇ ಮಹಾಯುದ್ಧ ಈಗಾಗಲೇ ಆರಂಭ ಆಗಿದೆ. ಆದರೆ ಈ ಯುದ್ಧ ರಷ್ಯಾದ ಪುಟಿನ್ ಯುಕ್ರೇನ್ ಮೇಲೆ ದಾಳಿ ಮಾಡಿದ್ರಿಂದಾನೋ ಅಥವಾ ಟ್ರಂಪ್ ಇರಾನನ್ನು ಗುರಿ ಮಾಡಿದ್ರಿಂದಾನೋ ಆರಂಭ ಆಗಿರೋದಲ್ಲ. ಈ ಯುದ್ಧ ಶುರುವಾಗಿರೋದು ಭಾರತದಲ್ಲಿ. ಹೌದು, ಇದು ಕೇವಲ ಮಾಧ್ಯಮ ಅಥವಾ ಸಾಮಾಜಿಕ ಜಾಲತಾಣಗಳ ಡಿಜಿಟಲ್ ಪರದೆಗೆ ಸೀಮಿತ ಆಗಿರ್ದೇನೆ ದೇಶದ ಬೀದಿಗಳಿಗೆ ವ್ಯಾಪಿಸುವಂಥ ಆತಂಕವನ್ನು ಮೂಡಿಸ್ತಾ ಇದೆ. ದೇಶದ ಯುವ ಜನತೆ ಈಗಾಗಲೇ ಉದ್ಯೋಗ ಇಲ್ಲದೇನೆ ತತ್ತರಿಸ್ತಿದ್ದಾರೆ. ಉದ್ಯೋಗದ ಎಲ್ಲಾ ಬಾಗಿಲುಗಳು ಮುಚ್ತಾ ಇದೆ. ಕಳೆದ 7 ವರ್ಷಗಳಲ್ಲಿ ಬರೋಬ್ಬರಿ 60ಕ್ಕೂ ಹೆಚ್ಚು ಪ್ರಮುಖ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ಇತ್ತೀಚೆಗಂತೂ CBSE ಪರೀಕ್ಷಾ ಮಂಡಳಿಯಲ್ಲಿ ನಡೆದಿರುವಂತಹ ಹಗರಣಗಳು ಮತ್ತು ಸಾಲು ಅಕ್ರಮಗಳು ಪ್ರತಿದಿನ ಹೊರಬರ್ತಾ ಇದೆ. ಆದರೆ 100 ವರ್ಷಗಳ ಇತಿಹಾಸ ಇರುವಂತಹ ದೊಡ್ಡ ಪತ್ರಿಕೆಗಳಾಗ್ಲಿ ಅಥವಾ 24 ಗಂಟೆ ಅಬ್ಬರಿಸುವಂತ TV ಚಾನೆಲ್ಗಳಾಗ್ಲಿ ಈ ಮಹಾವಂಚನೆಯನ್ನ ವರದಿ ಮಾಡ್ತಾ ಇಲ್ಲ. ಬದಲಿಗೆ 17ರಿಂದ 19 ವರ್ಷದ ಹದಿಹರೆಯದ ವಿದ್ಯಾರ್ಥಿಗಳೇ ಈ ಹಗರಣಗಳನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡ್ತಿದ್ದಾರೆ. 19 ವರ್ಷದ ನಿಸರ್ಗ ಎಂಬಂತ ವಿದ್ಯಾರ್ಥಿ CBSE ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡೋದು ಹೇಗೆ, ಅದರಲ್ಲಿ ಅಂಕಗಳನ್ನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸ್ಕೊಟ್ಟಿದ್ದಾನೆ. 17 ವರ್ಷದ ಸಾರ್ಥಕ್ ಮತ್ತು ವೇದಾಂತ್ ಎಂಬಂತ ಇಬ್ಬರು ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳ ಬೆಂಬಲದ ಜೊತೆಗೆ ಕಪ್ಪು ಪಟ್ಟಿಗೆ ಸೇರಿದಂತ ಕಂಪನಿಗೆ ಪರೀಕ್ಷೆಯ ಟೆಂಡರ್ ನೀಡೋಕೆ ನಿಯಮಗಳನ್ನ ಹೇಗೆ ಗಾಳಿಗೆ ತೂರಲಾಯಿತು ಮತ್ತು ವಿದ್ಯಾರ್ಥಿಗಳ ಒಟ್ಟು ಅಂಕಗಳನ್ನು ಹೇಗೆ ಅದಲು ಬದಲು ಮಾಡಿ ಭವಿಷ್ಯದ ಜೊತೆಗೆ ಆಟ ಆಡಲಾಯಿತು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಸೊ ಈ ಧೈರ್ಯವಂತ ವಿದ್ಯಾರ್ಥಿಗಳ ಧ್ವನಿಗೆ ಅತಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಆನ್ಲೈನ್ ಯೂಟ್ಯೂಬ್ ಶಿಕ್ಷಕರು. ದೇಶದ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಗೆ ತಗುಲಿರುವಂತಹ ಭ್ರಷ್ಟಾಚಾರದ ಕ್ಯಾನ್ಸರ್ ಬಗ್ಗೆ ಈ ಶಿಕ್ಷಕರು ನಿರಂತರವಾಗಿ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ಯುವ ಜನತೆಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದು ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳು ಮುಖ್ಯವಾಹಿನಿ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಈ ಯೂಟ್ಯೂಬ್ ಶಿಕ್ಷಕರನ್ನ ನಂಬ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಆದರೆ ಈ ಸತ್ಯ ಆಜ್ ತಕ್ ವಾಹಿನಿಯ ಹಿರಿಯ ನಿರೂಪಕಿ ಆಂಕರಿಂಗ್ ಮಾಡುವಾಗ ತಮಗರಿವಿಲ್ಲದಂತೆ ತಮ್ಮನ್ನ ತಾವೇ ಅಂಜನಾ ಓಂ ಮೋದಿ ಅಂತ ಕರೆದುಕೊಂಡಿದ್ದಂಥ ಅಂಜನಾ ಓಂ ಕಶ್ಯಪ್ ಅವರಿಗೆ ಸಹಿಸೋಕ್ ಸಾಧ್ಯ ಆಗ್ತಾ ಇಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಚರ್ಚೆಯೊಂದರಲ್ಲಿ ಅವರ ಅಹಂಕಾರ ಮತ್ತು ಹತಾಶೆ ನೇರವಾಗಿಯೇ ಹೊರಬಂದಿದೆ. ಯೂಟ್ಯೂಬ್ನಲ್ಲಿ ಬ್ಲ್ಯಾಕ್ ಬೋರ್ಡ್ ಇಟ್ಕೊಂಡು ವಿಷಯ ವಿವರಿಸುವಂತ ಸ್ಟಾರ್ ಶಿಕ್ಷಕರಿಗೆ ಏನೂ ಗೊತ್ತಿಲ್ಲ. ಅವರು ಕೇವಲ ವ್ಯೂಸ್ ಮತ್ತು ಗ್ರಾಪ್ಸ್ಗಾಗಿ ನಾಟಕ ಮಾಡ್ತಾ ಮಕ್ಕಳಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಕೀಳಾಗಿ ನಿಂದಿಸಿದ್ದಾರೆ. इसमें भी आजकल हो गए हैं स्टार टीचर्स, यूट्यूब वाले स्टार टीचर्स जिनको कुछ जानना ना कौड़ी, कभी ब्लैक बोर्ड लेकर कुछ एक्सप्लेनर बनाते हैं, खाली व्यूज बटोरते हैं, उटपटांग ग्रैब्स लिखते हैं और उसके बाद से अपने आप को इतना महारथी समझने लगते हैं कि कुछ लोग उनको फॉलो करने लगते हैं उनके तमाशे की वजह से, और फिर वो जाकर जहां पर जो आता है वो बोलते हैं और उसके दम पर फिर वो पैसे वसूलते हैं, छात्रों से वसूलते हैं. ये सबसे बड़ी चिंता की बात है. ಅಂಜನಾ ಅವರ ಈ ಕೋಪದ ಹಿಂದೆ ಒಂದು ಬಲವಾದ ಆರ್ಥಿಕ ಕಾರಣನೂ ಇರಬಹುದು. ಆಜ್ ತಕ್ ವಾಹಿನಿಯ ಪೋಷಕ ಸಂಸ್ಥೆಯಾದಂತ ಟಿವಿ ಟುಡೇ ಈ ನೆಟ್ವರ್ಕ್ನ ಆರ್ಥಿಕ ವರ್ಷ 2026ರ ಅಂಕಿಅಂಶಗಳನ್ನು ನೋಡಿದ್ರೆ ವರ್ಷಕ್ಕೆ 100 ಕೋಟಿಗೂ ಅಧಿಕ ಲಾಭ ಗಳಿಸ್ತಾ ಇದ್ದಂತ ಕಂಪನಿಯ ನಿವ್ವಳ ಲಾಭ 80% ಕುಸಿದು ಕೇವಲ 14 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಸೊ ಚಾನೆಲ್ನ ಆದಾಯ ತಳಕಚ್ಚಿರೋದ್ರಿಂದ ಈ ವರ್ಷ ಆಂಕರ್ಗಳಿಗೆ ಯಾವುದೇ ಇನ್ಕ್ರಿಮೆಂಟ್ ಸಿಗೋ ಲಕ್ಷಣಗಳು ಇಲ್ಲ. ಸೊ ಇತ್ತ ಜನಸಾಮಾನ್ಯರು ರಸ್ತೆಯಲ್ಲಿ ಅಂಜನಾ ಅವರನ್ನ ಕಂಡ್ರೆ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಸೊ ಖಾನ್ ಸರ್ ಅವರಂತೂ ಅಂಜನಾ ಅವರ ಪ್ರಾಮಾಣಿಕತೆ ಮಾತ್ರ ಅಲ್ಲದೆ ಅವರ ಬೌದ್ಧಿಕ ಮಟ್ಟವನ್ನೇ ಪ್ರಶ್ನಿಸಿದ್ದಾರೆ. ಅಂಜನಾ ಓಂ ಕಶ್ಯಪ್ ಅವರ ಯೋಗ್ಯತೆ ಪುಟಿನ್ ಅವರನ್ನ ಸಂದರ್ಶಿಸೋ ಮಟ್ಟದಲ್ಲಿ ಇದೆಯಾ? ಈ ದೇಶದಲ್ಲಿ UPSC ಅಥವಾ CBSE ಓದುವಂತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನ ಸರಿಯಾಗಿ ಇಂಟರ್ವ್ಯೂ ಮಾಡೋ ತಾಕತ್ತು ಅವರಿಗಿಲ್ಲ ಅಂತ ಖಾನ್ ಸರ್ ಸವಾಲ್ ಹಾಕಿದ್ರು. ಸೊ ಅಂಜನಾ ಅವರಿಗೆ ನಿಜವಾಗ್ಲೂ ದೇಶದ ಯುವ ಜನತೆಯ ಮೇಲೆ ಗೌರವ ಇದ್ರೆ ಅವರು ಖಾನ್ ಸರ್ ಅವರ ಮಾತನ್ನ ಸುಳ್ಳು ಅಂತ ಸಾಬೀತುಪಡಿಸಬೇಕಾಗಿತ್ತು. ನೀಟ್, CBSE, SSC, CUET ಹಗರಣಗಳ ಬಗ್ಗೆ ತನಿಖಾ ವರದಿಗಳನ್ನ ಮಾಡಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಧ್ವನಿಯಾಗಬೇಕಾಗಿತ್ತು. ಆದರೆ ಆ ಕೆಲಸವನ್ನ ಬಿಟ್ಟು ಅವರು ಶಿಕ್ಷಕರನ್ನೇ ಕಳ್ಳರು ಅಂತ ಬಿಂಬಿಸೋಕೆ ಹೊರಟಿದ್ದಾರೆ. ಸೊ ಇದೇ ಮಾಧ್ಯಮಗಳು ನೀಟ್, CBSE ಮತ್ತು CUET ಪರೀಕ್ಷೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹರಾಜಾಗ್ತಾ ಇರುವಾಗ ಜಾಣ ಮೌನವನ್ನು ವಹಿಸುತ್ತೆ. ದೇಶದ ಭವಿಷ್ಯವನ್ನು ನಿರ್ಧರಿಸುವಂತೆ ಇಂಥ ಗಂಭೀರ ಪ್ರಮಾದಗಳ ಬಗ್ಗೆ ಸರ್ಕಾರವನ್ನು ನಿಂತು ಪ್ರಶ್ನಿಸೋ ಧೈರ್ಯ ತೋರದ ಇವರು ಇಟಲಿ ಪ್ರಧಾನಿ ಮೆಲೋನಿ ಮತ್ತು ಭಾರತದ ಪ್ರಧಾನಿ ಮೋದಿ ಅವರ ಹೆಸರನ್ನ ಜೋಡಿಸಿ ಮೋದಿ ಮೆಲೋಡಿ ಚಾಕ್ಲೇಟ್ ನಂತಹ ಕ್ಷುಲ್ಲಕ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡ್ತಾರೆ.
ಬೇಲ್ಪುರಿ ಬಗ್ಗೆ ಚರ್ಚೆ ಮಾಡ್ತಾರೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಮರೆತು ಕೇವಲ TRP ಮತ್ತು ಸರ್ಕಾರದ ಓಲೈಕೆಯಲ್ಲಿ ನಿರತರಾಗಿರುವಂಥ ಇಂಥ ಮಾಧ್ಯಮಗಳು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುತ್ತಾ ಇರುವಂಥ ಯೂಟ್ಯೂಬ್ ಶಿಕ್ಷಕರ ವಿರುದ್ಧ ಹರಿಹಾಯ್ತಾ ಇರೋದು ಇಂದಿನ ವ್ಯವಸ್ಥೆಯ ದೊಡ್ಡ ವಿಪರ್ಯಾಸ. ಯೂಟ್ಯೂಬ್ ಶಿಕ್ಷಕರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಅವರು ವಿದ್ಯಾರ್ಥಿಗಳ ವಿವೇಚನಾ ಶಕ್ತಿಯನ್ನೇ ಪ್ರಶ್ನಿಸಿದ್ದಾರೆ. ಇನ್ನು ವಿಷಯ ಗೊತ್ತಿಲ್ಲದೆ ಇರೋರು ಪಾಠ ಮಾಡಿದ್ರೆ ಅದನ್ನು ತಕ್ಷಣವೇ ಗುರುತಿಸುವಷ್ಟು ಇಂದಿನ ಮಕ್ಕಳು ಜಾಣರಿದ್ದಾರೆ. ಹಾಗಾಗಿರುವಾಗ ಕೋಟ್ಯಾಂತರ ವಿದ್ಯಾರ್ಥಿಗಳು ಈ ಶಿಕ್ಷಕರನ್ನ ಆರಾಧಿಸ್ತಿದ್ದಾರೆ ಅಂತಂದ್ರೆ ಅಲ್ಲಿ ಜ್ಞಾನದ ವಿನಿಮಯ ಆಗ್ತಾ ಇದೆ ಅಂತಾನೆ ಅರ್ಥ. ಇದನ್ನ ಅರ್ಥ ಮಾಡಿಕೊಳ್ಳದ ಪತ್ರಕರ್ತರು ಇಡೀ ವಿದ್ಯಾರ್ಥಿ ಸಮೂಹವನ್ನ ಮೂರ್ಖರಂತೆ ಬಿಂಬಿಸ್ತಾ ಇರೋದು ಖಂಡನೀಯ. ನಿಜ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಆಳವಾದ ಅಧ್ಯಯನ ಇಲ್ಲದ ಕೇವಲ ಆಕರ್ಷಕ ಡೈಲಾಗ್ಸ್ಗಳನ್ನ ಹೊಡೆಯುತ್ತಾ ಪತ್ರಿಕೋದ್ಯಮ ಮಾಡ್ತಾ ಇರೋದು ಇಂದಿನ ಮುಖ್ಯವಾಹಿನಿ ಮಾಧ್ಯಮಗಳೇ ಹೊರತು ಯೂಟ್ಯೂಬ್ ಶಿಕ್ಷಕರಲ್ಲ. ದೇಶದಲ್ಲಿ ನೋಟು ಅಮಾನ್ಯೀಕರಣದ ಸಂದರ್ಭದಲ್ಲಿ ಹೊಸ 2,000 ರೂಪಾಯಿ ನೋಟಿನ ಒಳಗೆ GPS ಚಿಪ್ ಇಡಲಾಗಿದೆ ಅಂತ ಕಟ್ಟುಕತೆ ಕಟ್ಟಿ ಜನರನ್ನ ಹಾದಿ ತಪ್ಪಿಸಿದ್ದು ಇದೇ ಮಾಧ್ಯಮಗಳು. ಇಂಥ ಹಸಿ ಸುಳ್ಳುಗಳನ್ನ ಹೇಳಿ ದೇಶದ ಜನರಿಗೆ ಮೋಸ ಮಾಡಿದ ಇತಿಹಾಸ ಹೊಂದಿರುವಂತ ಇವರಿಗೆ ಪ್ರಾಮಾಣಿಕವಾಗಿ ಶಿಕ್ಷಣ ನೀಡೋರನ್ನ ವಿಮರ್ಶಿಸುವಂತ ಯಾವುದೇ ನೈತಿಕ ಹಕ್ಕಿಲ್ಲ. ಸೊ ಇಂಥ ಬೇಜವಾಬ್ದಾರಿ ಪತ್ರಿಕೋದ್ಯಮ ಮತ್ತು ಸರ್ಕಾರದ ಪರ ಬ್ಯಾಟಿಂಗ್ ಮಾಡುವಂತ ಪ್ರವೃತ್ತಿಯಿಂದಾನೇ ಇಂದು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ 157ಕ್ಕೆ ಕುಸಿದಿರೋದು. ಮಾಧ್ಯಮಗಳ ಈ ಏಕಪಕ್ಷೀಯ ಧೋರಣೆ ಮತ್ತು ಶಿಕ್ಷಕರ ಮೇಲಿನ ದಾಳಿಗೆ ವಿದ್ಯಾರ್ಥಿ ಸಮೂಹ ಹಾಗೂ ಸಾರ್ವಜನಿಕ ವಲಯ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅಂಜನಾ ಕಶ್ಯಪ್ ಅವರು ಯೂಟ್ಯೂಬ್ ಶಿಕ್ಷಕರನ್ನ ಅವಮಾನಿಸಿದ ಮರುದಿನವೇ ಅವರ ವಿರುದ್ಧ ತೀವ್ರ ಪ್ರತಿಭಟನೆಗಳು ನಡೀತಾ ಇದೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆಕ್ರೋಶದಿಂದ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ ವೇದಿಕೆಯಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋದಲ್ಲಿ ವರದಿಗಾರಿಕೆಗೆ ಬಂದಿದ್ದಂಥ ಅಂಜನಾ ಕಶ್ಯಪ್ ಅವರನ್ನ ಸುತ್ತುವರೆದಂತಹ ಜನಸಮೂಹ ಮಾಧ್ಯಮಗಳ ಜನವಿರೋಧಿ ಧೋರಣೆಯನ್ನು ಖಂಡಿಸಿ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ತರಾಟೆಗೆ ತೆಗೆದುಕೊಂಡಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸರ್ಕಾರದ ತಪ್ಪುಗಳನ್ನು ಮುಚ್ಚಿಟ್ಟು ಜನಸಾಮಾನ್ಯರಿಗೆ ಶಿಕ್ಷಣ ನೀಡೋರನ್ನ ಗುರಿ ಮಾಡ್ತಾ ಇರೋದು ಇಂಥ ಮಾಧ್ಯಮಗಳ ವಿರುದ್ಧ ಇಂದಿನ ಯುವಜನತೆ ಎಷ್ಟು ಜಾಗೃತರಾಗಿದ್ದಾರೆ ಮತ್ತು ಹತಾಶರಾಗಿದ್ದಾರೆ ಅನ್ನೋದಕ್ಕೆ ಈ ಘಟನೆನೇ ನೇರವಾದಂಥ ಸಾಕ್ಷಿ. ಇದು ಕೇವಲ ಒಬ್ಬ ಪತ್ರಕರ್ತೆಯ ವಿರುದ್ಧದ ಆಕ್ರೋಶ ಅಲ್ಲ, ಬದಲಿಗೆ ಇದು ಒಂದು ಇಡೀ ಮುಖ್ಯವಾಹಿನಿ ಮಾಧ್ಯಮ ರಂಗದ ವಿಶ್ವಾಸಾರ್ಹತೆಯ ವಿರುದ್ಧ ಜನತೆ ದಂಗೆ ಎದ್ದಿರೋದ್ರ ಸ್ಪಷ್ಟ ಸಂಕೇತ. ಇನ್ನು ಯೂಟ್ಯೂಬ್ ಶಿಕ್ಷಕರನ್ನ ಕೌಡೆ ಕಿಮ್ಮತ್ತಿಲ್ಲದ ವಂಚಕರು ಅಂತ ನಿಂದಿಸಿದಂಥ ಅಂಜನಾ ಓಂ ಕಶ್ಯಪ್ ಅವರ ದುರಹಂಕಾರದ ಹೇಳಿಕೆಗೆ ದೇಶದ ಜನಪ್ರಿಯ ಶಿಕ್ಷಕರಾದಂಥ ಬಬಿತಾ ಮೇಡಮ್ ಮತ್ತು ಖಾನ್ ಸರ್ ಅತ್ಯಂತ ತೀಕ್ಷ್ಣ ಹಾಗೂ ಸುಡುವ ಮಾತುಗಳಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಿಜವಾದ ವಂಚನೆ ಮತ್ತು ನಾಟಕ ನಡೀತಾ ಇರೋದು AC ಸ್ಟುಡಿಯೋಗಳ ಒಳಗಿರುವಂತಹ ಮಾಧ್ಯಮಗಳಲ್ಲೇ ಹೊರತು ಕಪ್ಪು ಹಲಗೆಯ ಮುಂದೆ ನಿಂತು ರಾತ್ರಿ ಹಗಲು ಪಾಠ ಮಾಡುವಂಥ ಶಿಕ್ಷಕರ ರೂಮುಗಳಲ್ಲಿ ಅಲ್ಲ ಅಂತ ಬಬಿತಾ ಮೇಡಮ್ ಖಾರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. कि अगर टीचर्स कौड़ी के हैं तो अंजना ओम कश्यप जैसे जो पत्रकार हैं वो फूटी कौड़ी के हैं. कोई रिस्पेक्ट नहीं है और सबसे छोटी इकाई थी कौड़ी. ಇತ್ತ ಖಾನ್ ಸರ್ ತಮ್ಮದೇ ಹರಿತವಾದ ಶೈಲಿಯಲ್ಲಿ ಉತ್ತರಿಸಿ ಲಕ್ಷಾಂತರ ರೂಪಾಯಿ ವೆಚ್ಚದ ಕೋಚಿಂಗ್ ಪಡೆಯೋಕೆ ಸಾಧ್ಯವಾಗದ ಗ್ರಾಮೀಣ ಭಾಗದ ಅತ್ಯಂತ ಬಡ ವಿದ್ಯಾರ್ಥಿಗೂ ಕೇವಲ 50 ಅಥವಾ 100 ರೂಪಾಯಿಗೆ ಗುಣಮಟ್ಟದ ಶಿಕ್ಷಣ ತಲುಪಿಸ್ತಾ ಇರೋದು ಇದೇ ಆನ್ಲೈನ್ ಶಿಕ್ಷಕರು. ಸೊ ದೇಶದ ಬಡವರ ಹಾಗೂ ವಿದ್ಯಾರ್ಥಿಗಳ ಹಿತ ತಿಳಿಯದ ಮಾಧ್ಯಮಗಳು ಕೇವಲ TRPಗಾಗಿ ಇಂಥ ಬೇಜವಾಬ್ದಾರಿ ಹೇಳಿಕೆ ನೀಡ್ತಾ ಇದೆ. ನೋಟಿನಲ್ಲಿ ಚಿಪ್ ಇದೆ ಅಂತ ಜನರಿಗೆ ವಂಚಿಸಿದವರು ನಮಗೆ ನೈತಿಕತೆಯ ಪಾಠ ಮಾಡಬೇಕಾಗಿಲ್ಲ, ನಾವು ಮಕ್ಕಳಿಗೆ ನೋಟಲ್ಲಿ ಚಿಪ್ ಇದೆ ಅಂತ ಪಾಠ ಮಾಡಿಲ್ಲ, ನಿಮ್ಮಂತೆ ನಾವು ಸರ್ಕಾರದ ಬೂಟ್ಗಳನ್ನ ನೆಕ್ಕೋದಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. कहती है कि टीचर सबको कुछ आता जाता नहीं है. अच्छा तो तुम ही पढ़ाओ, हम लोग पढ़ने आ रहे हैं. पढ़ाओ कि 2000 के नोट में चिप लगा हुआ है. पढ़ाओ कि कैसे तलवे चाटे जाते हैं, हम लोग भी आके सीखेंगे. ಈ ಇಬ್ಬರು ಶಿಕ್ಷಕರು ಆಂಕರ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡೋ ಮೂಲಕ ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳ ಧ್ವನಿಯಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಈ ನಿರೂಪಕಿಯ ವಿಶ್ವಾಸಾರ್ಹತೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ವಾಲ್ಮೀಕಿಯವರ ಕುರಿತು ಟಿವಿ ಚರ್ಚೆಯಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ಇವರ ವಿರುದ್ಧ ಪೊಲೀಸರು FIR ದಾಖಲಿಸಿದ್ರು. ವಾಲ್ಮೀಕಿಯವರ ಅನುಯಾಯಿಗಳು ಮತ್ತು ಭಾರತೀಯ ವಾಲ್ಮೀಕಿ ಧರ್ಮ ಸಮಾಜದ ಮುಖಂಡರು ಇವರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದ್ರು. ಇಂಥ ವಿವಾದಿತ ಹಿನ್ನೆಲೆ ಇರುವವರು ಇಂದು ಸಮಾಜಕ್ಕೆ ಜ್ಞಾನ ನೀಡೋ ಶಿಕ್ಷಕರನ್ನ ಪ್ರಶ್ನಿಸ್ತಿದ್ದಾರೆ. ಇಂದು ಯೂಟ್ಯೂಬ್ನಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಕೇವಲ ಶಿಕ್ಷಣ ನೀಡ್ತಾ ಇಲ್ಲ, ಬದಲಿಗೆ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ದೊಡ್ಡ ಆಸರೆ ಆಗಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದ ಕೋಚಿಂಗ್ ಸೆಂಟರ್ಗಳಿಗೆ ಹಣ ಕಟ್ಟೋಕೆ ಸಾಧ್ಯ ಇಲ್ಲದಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಡಿಜಿಟಲ್ ವೇದಿಕೆಗಳು ವರವಾಗಿದೆ. ದೇಶದ ಮೂಲೆ ಮೂಲೆಯ ಬಡ ವಿದ್ಯಾರ್ಥಿಯು ದೇಶದ ಅತ್ಯುನ್ನತ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗೋಕೆ ಇಂಥ ಶಿಕ್ಷಕರೇ ಕಾರಣ. ಆದರೆ ಮಾಧ್ಯಮಗಳಿಗೆ ಬಡವರ ಶಿಕ್ಷಣಕ್ಕಿಂತ ವಿದ್ಯಾರ್ಥಿಗಳ ಹಿತಕ್ಕಿಂತ ಸರ್ಕಾರದ ಇಮೇಜ್ ಮುಖ್ಯ ಆಗಿದೆ. ನೀಟ್ ಪರೀಕ್ಷೆಯ ಅಕ್ರಮದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಬಿದ್ದಾಗ ಇವರ ಕ್ಯಾಮ್ರಾಗಳು ಆ ಕಡೆ ತಿರುಗಲೇ ಇಲ್ಲ. ಆದರೆ ಅದೇ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಸರ್ಕಾರ
ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಶಿಕ್ಷಕರನ್ನ ಕಂಡ್ರೆ ಇವರಿಗೆ ಸಹಿಸೋಕ್ ಸಾಧ್ಯ ಆಗ್ತಾ ಇಲ್ಲ. ಇದು ನೇರವಾಗಿ ಮಾಧ್ಯಮಗಳು ತಮಗೆ ಅರಿವಿಲ್ಲದಂತೆ ಪ್ರದರ್ಶಿಸ್ತಾ ಇರುವಂತಹ ಹತಾಶೆ. ಮುಖ್ಯವಾಹಿನಿ ಮಾಧ್ಯಮಗಳಿಗಿಂತ ಇಂದು ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸ್ವತಂತ್ರ ಶಿಕ್ಷಕರು ಮತ್ತು ಸ್ವತಂತ್ರ ಮಾಧ್ಯಮಗಳು ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ಮತ್ತು ಜನಪ್ರಿಯರಾಗ್ತಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಯುವಜನತೆ ಟಿವಿ ನೋಡೋದನ್ನ ಬಿಟ್ಟು ಯೂಟ್ಯೂಬ್ ಕಡೆ ಮುಖ ಮಾಡ್ತಿದ್ದಾರೆ. ತಮಗಿಂತ ಈ ಶಿಕ್ಷಕರು ಹೆಚ್ಚು ವಿಶ್ವಾಸಾರ್ಹತೆ ಗಳಿಸ್ತಿರುವುದನ್ನ ಸಹಿಸದ ಮಾಧ್ಯಮ ಪ್ರತಿನಿಧಿಗಳು ಈ ರೀತಿಯ ವೈಯಕ್ತಿಕ ದಾಳಿಗೆ ಇಳಿದಿದ್ದಾರೆ. ಒಬ್ಬ ಶಿಕ್ಷಕ ದೇಶದ ಭವಿಷ್ಯವನ್ನು ರೂಪಿಸ್ತಾನೆ, ಆದ್ರೆ ಇಂದಿನ ಬಹುತೇಕ ಮಾಧ್ಯಮಗಳು ದೇಶದ ಯುವಜನತೆಯ ದಾರಿಯನ್ನು ತಪ್ಪಿಸ್ತಾ ಇದೆ. ಪತ್ರಿಕೋದ್ಯಮದ ಮೂಲ ಕರ್ತವ್ಯವೇ ಜನಸಾಮಾನ್ಯರ ಪರವಾಗಿ ನಿಂತು ಸರ್ಕಾರವನ್ನ ಪ್ರಶ್ನಿಸೋದು. ಆದ್ರೆ ಇಂದಿನ ಮಾಧ್ಯಮಗಳು ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮರ್ತಿದೆ. ಸರ್ಕಾರವನ್ನ ಪ್ರಶ್ನಿಸಬೇಕಾದಂತ ಪತ್ರಕರ್ತರು ಆ ಕೆಲಸವನ್ನ ಮಾಡ್ತಾ ಇರುವ ಶಿಕ್ಷಕರನ್ನ ಪ್ರಶ್ನಿಸ್ತಾ ಇರೋದು ಪ್ರಜಾಪ್ರಭುತ್ವದ ಅತಿದೊಡ್ಡ ದುರಂತವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.